Hi guys, welcome back to second episode of Pondicherry trip. ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಸುರ್ಗುರು ಅಂತ ಹೋಟೆಲ್ ಇದೆ ವಿಚ್ ಇಸ್ ಜಸ್ಟ್ ಅ ವಾಕಬಲ್ ಡಿಸ್ಟೆನ್ಸ್ ಫ್ರಮ್ ಹೋಟೆಲ್. ನೀವು ನೋಡಿರ್ತೀರಾ ಯೂಟ್ಯೂಬಲ್ಲಿ ತುಂಬ ಜನ ಸುರ್ಗುರು ಹೋಟೆಲ್ನ ರೆಕಮೆಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವಿಲ್ಲಿ ಬಂದ್ವಿ. ಸರ್ವಿಸ್ ಆ್ಯಂಡ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಹೋಟೆಲ್ ಆಂಬಿಯನ್ಸ್ ಏನೋ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ. ಬಟ್ ಇಲ್ಲಿ ಸರ್ವಿಸ್ ಮಾತ್ರ ಅಟ್ಟರ್ ಮೋಸ್ಟ್ ಸ್ಲೋ ಅಂತ ಹೇಳ್ಬೋದು. We took almost more than half an hour breakfast ಮಾಡೋದಕ್ಕೆ ಇಲ್ಲಿ. So if you are in hurry, please do not consider this hotel at all. And taste of the food is okay ಅಂತ ಹೇಳ್ಬೋದು. ಅಷ್ಟೊಂದು ಏನು ಟೇಸ್ಟಿಯಾಗಿ ಏನಿರಲಿಲ್ಲ. ಟೈಮ್ ಈಗ ಬೆಳಗ್ಗೆ 9:30 ಆಗಿದೆ ಆ್ಯಂಡ್ ನಾವಿಲ್ಲಿ ಬೈಕ್ ರೆಂಟ್ ತೊಗೊಂಡಿದ್ದೀವಿ ಓನ್ಲಿ ಫಾರ್ ಟುಡೇ. ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡೋಕ್ಕಾಗುತ್ತೆ ಇವತ್ತು ಅಂತೇಳಿ ಲೆಟ್ಸ್ ಸಿ. ಬೈಕ್ ರೈಡ್ ಈಸ್ ಬೆಟರ್ ಅಂತ ಹೇಳ್ಬೋದು ಬಿಕಾಸ್ ಆಫ್ ಪಾರ್ಕಿಂಗ್ ಅವೈಲಬಿಲಿಟಿ. ಇದು ಪೀಕ್ ಸೀಸನ್ ಆಗಿರೋದ್ರಿಂದ ತುಂಬ ಕಡೆ ಟ್ರಾಫಿಕ್ ಇರುತ್ತೆ, ಪ್ಲಸ್ ನಿಮಗೆ ಪಾರ್ಕಿಂಗ್ ಕಾರಲ್ಲಿ ಹೋದರೆ ಪಾರ್ಕಿಂಗ್ ಸಿಗೋದಿಲ್ಲ. ಸೊ ಅದಕ್ಕೆ ವಿ ಥಾಟ್ ಆಫ್ ಟೇಕಿಂಗ್ ಬೈಕ್ ರೆಂಟ್. ಆ್ಯಂಡ್ ನಾವಿಲ್ಲಿ ಚುನಂಬರ್ ಬೋಟ್ ಹೌಸ್ಗೆ ಹೊರಟಿದ್ದೀವಿ. ಸೊ ಇಟ್ ಈಸ್ ಎ ಬೋಟ್ ರೈಡ್, ಒಂದು ಐಲ್ಯಾಂಡ್ವರೆಗೂ ಕರ್ಕೊಂಡು ಹೋಗ್ತಾರೆ. MG ರೋಡಿಂದ ಈ ಬೋಟ್ ಹೌಸ್ಗೆ 7 ಕಿಲೋಮೀಟರ್ಸ್ ಇದೆ. ಸೊ ಕಮ್ ಲೆಟ್ಸ್ ಗೋ. ನೋಡಿ ಇಷ್ಟೊತ್ತಿಗೆ ತುಂಬ ಜನ ಸೇರಿದ್ದಾರೆ ಇಲ್ಲಿ. ಸೊ ಬೆಟರ್ ಟು ಕಮ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಅವಾಗ ಬೈಕು ಅಥವಾ ಕಾರು ಪಾರ್ಕಿಂಗ್ ಮಾಡೋದಕ್ಕೆ ಸ್ಪೇಸ್ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ನೀವು, ದಿಸ್ ಇಸ್ ದ ಇನ್ಫಾರ್ಮೇಶನ್ ಸೆಂಟರ್. ಇದು ಪಾರ್ಕಿಂಗ್ ಹತ್ರನೇ ಇದೆ. ಆ್ಯಂಡ್ ದ ಟ್ಯಾರಿಫ್ ಆಲ್ಸೋ, ಯಾವ್ಯಾವ ಬೋಟ್ಗೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ ಅಂತ ಯು ಕ್ಯಾನ್ ಗೋ ಟು ದಿಸ್. ಇಲ್ಲಿ ಎಂಟ್ರಿ ಫೀಸ್ ಮತ್ತೆ ಪಾರ್ಕಿಂಗ್ ಚಾರ್ಜಸ್ ಮಾತ್ರ ಕಲೆಕ್ಟ್ ಮಾಡ್ತಾರೆ. ಬೋಟ್ ರೈಡ್ಗೆಲ್ಲ ಒಳಗಡೆ ಟಿಕೆಟ್ ತಗೋಬೇಕಾಗುತ್ತೆ. ಆಚೆ ಬಂದು ಬರೀ ಎಂಟ್ರಿ ಫೀಸ್ ತಗೋತಾರೆ, 10 rupees ಪರ್ ಹೆಡ್. ಆ್ಯಂಡ್ ಪಾರ್ಕಿಂಗ್ ಫೀಸ್ 2 ವೀಲರ್ಗೆ 12 rupees ತಗೊಂಡ್ರು. ಸೊ ಒಳಗಡೆ ಹೋಗಿ ಬೋಟ್ ರೈಡ್ಗೆ ಟಿಕೆಟ್ ತಗೊಬೇಕು. ಸೊ ಹಿಯರ್ ಇಸ್ ಒನ್ ಗುಡ್ ನ್ಯೂಸ್ ಫಾರ್ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಫಿಸಿಕಲಿ ಡಿಸೇಬಲ್ಡ್ ಪೀಪಲ್ಗೆ. ಇಲ್ಲಿ ಬೋಟ್ ರೈಡು ಫ್ರೀ ಅಂತೆ. ಸೊ ನೋ ಚಾರ್ಜಸ್ ಏನು ತೊಗೊಳಲ್ಲ ಅವರು. 354 rupees ಪರ್ ಹೆಡ್ ತೊಗೋತಾರೆ. ಇಫ್ ಯು ಆರ್ ಪ್ರೆಗ್ನೆಂಟ್ ಆರ್ ಇಫ್ ಯು ಆರ್ ಫಿಸಿಕಲಿ ಚಾಲೆಂಜ್ ದೆನ್ ಟಿಕೆಟ್ ವಿಲ್ ಬಿ ಫ್ರೀ ಫಾರ್ ಯು. ಸೊ ಫೈನಲಿ ಹಿಯರ್ ವಿ ಆರ್. ದಿಸ್ ಇಸ್ ಮೈ ಫಸ್ಟ್ ಬೋಟ್ ರೈಡ್. ನಾನು ತುಂಬ ಎಕ್ಸೈಟ್ ಆಗ್ತಾ ಇದ್ದೀನಿ. ಇಫ್ ಯು ಆರ್ ಕಮಿಂಗ್ ಹಿಯರ್, ನನ್ನ ಕಡೆಯಿಂದ ಒಂದು ಸಜೆಷನ್ನು, ಇಲ್ಲಿ ನಿಮಗೆ 3-4 ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋಟ್ಸ್ ಇದೆ. ಬಟ್ ಮೇಕ್ ಶ್ಯೂರ್ ನೀವು ಈ ಥರ ದೊಡ್ಡ ಬೋಟ್ನ ಚೂಸ್ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ಅಬ್ಸಲ್ಯೂಟ್ಲಿ ಡಿಪೆಂಡ್ಸ್ ಆನ್ ಯು, ನಿಮಗೆ ಯಾವ ಬೋಟ್ ಬೇಕಂತ. ಇದೇ ಬೋಟ್ನ ಯಾಕೆ ಚೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಬೋಟು ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ನಿಮಗೆ ರೂಫ್ ಟಾಪ್ ಕೂಡ ಇದೆ, which gives you the protection from sun. ಸೊ ನಾವಿಲ್ಲಿ ಫ್ರಂಟ್ ಸೀಟ್ ಚೂಸ್ ಮಾಡಿದ್ವಿ. ಸೊ ಫೈನಲಿ ನಮ್ಮ ಬೋಟ್ ರೈಡ್ ಸ್ಟಾರ್ಟ್ ಆಗಿದೆ. ಫೀಲಿಂಗ್ ರಿಯಲಿ ವೆರಿ ಎಕ್ಸೈಟೆಡ್. ಆ್ಯಕ್ಚುಲಿ ಈ ಬೋಟ್ ಹೌಸಿಂದ ಪ್ಯಾರಡೈಸ್ ಬೀಚ್ವರೆಗೂ ಕರ್ಕೊಂಡು ಹೋಗ್ತಾರೆ. ಸೊ ದಿಸ್ ನೆಕ್ಸ್ಟ್ ಸ್ಟಾಪ್ ಇಸ್ ಪ್ಯಾರಡೈಸ್ ಬೀಚ್. ಅಲ್ಲಿ ನಿಮ್ಮನ್ನ ಡ್ರಾಪ್ ಮಾಡ್ತಾರೆ. ಅದು ನಿಮ್ಗೊಂದು ಐಲ್ಯಾಂಡ್ ಥರ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ ವ್ಯೂ ಅದು. ಈ ಬೋಟ್ ಹೌಸಿಂದ ಐಲ್ಯಾಂಡ್ 25 minutes ತೊಗೊಳುತ್ತೆ ಈ ದೊಡ್ಡ ಬೋಟಲ್ಲಿ ಹೋದರೆ. ಸೊ ದ್ಯಾಟ್ ನೀವು ತುಂಬ ಹೊತ್ತು ಟೈಮು ಬೋಟಲ್ಲಿ ಸ್ಪೆಂಡ್ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಎಂಜಾಯ್ ದಿ ನೇಚರ್ ಆ್ಯಸ್ ವೆಲ್. ಅದೇ ನೀವು ಮೋಟರ್ ಬೋಟ್ ಅಥವಾ ಬೇರೆ ಯಾವುದಾದ್ರು ಟೈಪ್ ಆಫ್ ಬೋಟ್ ತೊಗೊಂಡ್ರೆ ತುಂಬ ಸ್ಪೀಡಾಗಿ ಹೋಗ್ಬಿಡ್ತಾರೆ. ಸೊ ದ್ಯಾಟ್ ಯು ವೋಂಟ್ ಬಿ ಏಬಲ್ ಟು ಎಂಜಾಯ್ ದಿ ರೈಡ್. ಸೊ ಕೀಪಿಂಗ್ ಆಲ್ ದೀಸ್ ಇನ್ ಮೈಂಡ್, ಅದಕ್ಕೆ ನಾನು ಹೇಳಿದ್ದು ಆದಷ್ಟು ದೊಡ್ಡ ಬೋಟಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ಅಂತ.
ಫೈನಲಿ ವಿ ರೀಚ್ ಟು ಪ್ಯಾರಡೈಸ್ ಬೀಚ್. ಆಕ್ಚುಲಿ ಈ ಪ್ಯಾರಡೈಸ್ ಬೀಚಿಗೆ ಬರೋದಕ್ಕೆ 2 ways ಇದೆ. ನಿಮ್ಗೇನಾದರೂ ಬೋಟ್ ರೈಡ್ ಸಿಕ್ಕಿಲ್ಲ ಅನ್ಫಾರ್ಚುನೇಟ್ಲಿ ಅಂದರೆ ಬೈ ರೋಡು ಕೂಡ ಹೋಗ್ಬೋದು. This is a no plastic zone. Welcome to Paradise Beach. This beach is one of the cleanest beach. No plastic zone idu. You have restaurants, restrooms and activities, water activities ಇದೆ ಈ ಕಡೆ. ನೀವಿಲ್ಲಿ ನೋಡ್ಬೋದು, ದಿಸ್ ಇಸ್ ದ ಒನ್ ಆಫ್ ದ ಕ್ಲೀನೆಸ್ಟ್ ಬೀಚ್ ಅಂತ ಹೇಳ್ಬೋದು. ಎಲ್ಲೂ ಒಂದೇ ಒಂಚೂರು ಕಸ, ಪ್ಲಾಸ್ಟಿಕ್ಸು, ಪೇಪರ್ಸು ಏನಂದ್ರೆ ಏನು ಕಾಣಿಸಲ್ಲ ನಿಮಗೆ. ಇಲ್ಲಿ ನಿಮಗೆ ಹಾರ್ಸ್ ರೈಡು ಮತ್ತು ಕ್ಯಾಮಲ್ ರೈಡ್ ಸಿಗುತ್ತೆ. ಇಲ್ಲಿ ತುಂಬಾನೇ ರೆಸ್ಟೋರೆಂಟ್ಸ್ ಇದೆ, ಸೊ ತಿನ್ನಕ್ಕೆ ಏನು ಬೇಕಾದರೂ ಸಿಗುತ್ತೆ ಆ್ಯಂಡ್ ಬಿವ್ರೇಜಸ್ ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಕೂಡ ಇದೆ, ಸಚ್ ಆಸ್ ಸರ್ಫಿಂಗ್, ಸ್ಕೂಬಾ ಡೈವಿಂಗ್, ಬೋಟಿಂಗ್, ಕಯಾಕಿಂಗ್, ಪ್ಯಾರಾಗ್ಲೈಡಿಂಗ್ ಎಕ್ಸೆಟ್ರಾ. ಸೊ ಇಲ್ಲಿ ತುಂಬಾನೇ ವಾಟರ್ ಗೇಮ್ಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಪ್ಯಾರಡೈಸ್ ಬೀಚ್ ಇಸ್ ಮೋಸ್ಟ್ ರೆಕಮೆಂಡೆಡ್ ನೀರಲ್ಲಿ ಆಟ ಆಡೋದಕ್ಕೆ, ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ಕ್ಲೀನೆಸ್ಟ್ ಬೀಚ್ ಇನ್ ಪಾಂಡಿ ಅಂತ ಹೇಳ್ಬೋದು. ಸೊ ವಿ ಸ್ಪೆಂಡ್ ಸಮ್ ಗುಡ್ ಅಮೌಂಟ್ ಆಫ್ ಟೈಮ್ ಹಿಯರ್. ಇಲ್ಲಿಂದ ಮತ್ತೆ ನಾವು ವಾಪಸ್ ಬೋಟ್ ಹೌಸ್ ಹತ್ರ ರಿಟರ್ನ್ ಆದ್ವಿ. ಪಾಂಡಿಚೇರಿ ಇಸ್ ಫೇಮಸ್ ಫಾರ್ ಬೀಚಸ್ ಪ್ಲಸ್ ಚರ್ಚಸ್ ಆಸ್ ವೆಲ್. ಸೊ ಇವಾಗ ನಾವು ಚರ್ಚ್ ಕಡೆ ಹೊರಟಿದ್ದೀವಿ. So we are in French colony now. ನಾವಿಲ್ಲಿ ಸೇಕ್ರೆಡ್ ಹಾರ್ಟ್ ಬಸಲಿಕಾ ಚರ್ಚಿಗೆ ಬಂದ್ವಿ. ಸೊ ಈ ಚರ್ಚ್ ರೈಲ್ವೆ ಸ್ಟೇಷನ್ ಅಪೋಸಿಟೇ ಇದೆ. ಪಾಂಡಿಚೇರಿ ಮೇನ್ ರೈಲ್ವೆ ಸ್ಟೇಷನ್ ಏನಿದೆ ಅದು ಅಪೋಸಿಟೇ ಇದೆ. ಲುಕ್ ಅಟ್ ದ ಬ್ಯೂಟಿ ಆಫ್ ದಿಸ್ ಚರ್ಚ್. ಎಷ್ಟು ಪೀಸ್ಫುಲ್ ಆಗಿದೆ ಇಲ್ಲಿ.
ನಾವಿಲ್ಲಿ ಚರ್ಚ್ ನೋಡಿಕೊಂಡು ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಪಾಂಡಿ ಮರೀನಾ ಬೀಚ್. ಈ ಬೀಚ್ ಜಸ್ಟ್ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ ಈ ಚರ್ಚಿಂದ. ಬೀಚ್ಗೆ ಎಂಟರ್ ಆಗಕ್ಕೆ ಮುಂಚೆ ನಿಮಗೆ ಇಲ್ಲೊಂದು ನ್ಯೂ ಲೈಟ್ ಹೌಸ್ ಅಂತ ಸಿಗುತ್ತೆ. ಈ ಲೈಟ್ ಹೌಸ್ 3 to 5 ಓಪನ್ ಇರುತ್ತೆ ಇನ್ ದ ಈವ್ನಿಂಗ್. ಆ್ಯಂಡ್ ಇಲ್ಲಿ 250 ಸ್ಟೆಪ್ಸ್ ಇದೆ. ಮೇನ್ ಹತ್ಕೊಂಡು ಹೋದ್ರೆ ಯು ಕ್ಯಾನ್ ಸಿ ದ ಬ್ರೆತ್ ಟೇಕಿಂಗ್ ವ್ಯೂ ಆಫ್ ಪಾಂಡಿಚೇರಿ. ನಾವು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇಲ್ಲಿಗೆ ಬಂದ್ರೆ ಡ್ಯೂ ಟು ಮೇಂಟೆನೆನ್ಸ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಪ್ಲೀಸ್ ಡೋಂಟ್ ಗೋ ದೇರ್. ಪಾಂಡಿ ಮರೀನಾ ಬೀಚ್ ಹತ್ರ ನಿಮಗೆ ತುಂಬ ರೆಸ್ಟೋರೆಂಟ್ ಸಿಗುತ್ತೆ. ಈ ಥರ ಪ್ಯಾಕ್ಡ್ ಏರಿಯಾದಲ್ಲಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. So here we are in Pondi Marina Beach. Actually ಇಲ್ಲಿ ಸ್ವಿಮ್ಮಿಂಗ್ is restricted. ಈವನ್ ನೀರಲ್ಲಿ ಆಟ ಆಡೋದು ಕೂಡ ಇವೆಲ್ಲ ತುಂಬ ಬೋಟ್ಸ್ ಹಾಕಿದ್ದಾರೆ. It's a danger zone. But still ತುಂಬ ಜನ ನೀರಿಗೆ ಇಳಿತಾ ಇದ್ದಾರೆ, which is not safe. If you want to take a dip in the water, then I do recommend Paradise Beach. Other than that, in ಯಾವ ಬೀಚ್ ಅಲ್ಲೂ ನಿಮಗೆ ಸೇಫ್ ಅನ್ನೋದಿರೋದಿಲ್ಲ. We spent some good time here. ನಾವಿಲ್ಲಿ ಪಾಂಡಿ ಮರೀನಾ ಬೀಚಿಂದ ಇಮ್ಯಾಕ್ಯುಲೇಟ್ ಚರ್ಚ್ ಹತ್ರ ಬಂದ್ವಿ. ಈ ಚರ್ಚ್ 3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿದೆ ಬೀಚಿಂದ. ಒಂದೊಂದು ಚರ್ಚ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಇಟ್ ಹ್ಯಾಸ್ ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರಕ್ಚರ್ಸ್. ನಾವು ನಮ್ಮ ಹೋಟೆಲ್ಗೆ ರಿಟರ್ನ್ ಆಗಿ ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಆಚೆ ಬಂದಿದ್ದೀವಿ ಈಗ. ಅಂಡ್ ವಿ ಕೇಮ್ ಟು ಭಾರತಿ ಪಾರ್ಕ್. ಇದು ದೊಡ್ಡದಾಗಿದೆ ಪಾರ್ಕ್, ತುಂಬಾ ಚೆನ್ನಾಗಿದೆ ಒಳಗಡೆ. ದಿಸ್ ಪಾರ್ಕ್ ಇಸ್ ರೈಟ್ ನೆಕ್ಸ್ಟ್ ಟು ರಾಕ್ ಬೀಚ್. ಅಂಡ್ ಈ ಪಾರ್ಕ್ ಆಪೋಸಿಟ್ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇದೆ. ಈ ಸ್ಟ್ಯಾಚ್ಯೂ ಬಂದು 13 ಫೀಟ್ ಹೈಟ್ ಅಲ್ಲಿದೆ. ಇಂಡಿಯಾಸ್ 3rd ಬಿಗ್ಗೆಸ್ಟ್ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಅಂತ ಇದು. ನಾವು ಈ ಸ್ಟ್ಯಾಚ್ಯೂ ಹತ್ರ ರೀಚ್ ಆದಾಗ ಟು ಅವರ್ ಸರ್ಪ್ರೈಸ್ ಇಲ್ಲಿ ತುಂಬಾ ಜನ ಪೊಲೀಸ್ ಅವ್ರು ಸೇರಿದ್ದಾರೆ ಡ್ಯೂ ಟು ಸಮ್ ಡಿಸ್ಕಷನ್.
ಸೊ ನೋಡಿದ್ರಲ್ಲ ನಾವು ಎಷ್ಟೆಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ ಇವತ್ತು ಅಂತ. ವಿ ಎಂಜಾಯ್ಡ್ ಅ ಲಾಟ್ ಟುಡೇ. ಆದಷ್ಟು ಪ್ಲೇಸಸ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ ಇವತ್ತು. ಫೈನಲಿ ವಿ ಕೇಮ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ. ವಿ ಹೋಪ್ ಯು ಲೈಕ್ಡ್ ಅವರ್ ವಿಡಿಯೋ ಆ್ಯಂಡ್ ಇಟ್ ವಾಸ್ ಯೂಸ್ಫುಲ್ ಫಾರ್ ಯು. ನಾವಿಲ್ಲಿಂದ ನೆಕ್ಸ್ಟ್ ಡೇ ಎಲ್ಲೆಲ್ಲಿ ಹೋದ್ವಿ ಅಂತ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್ಡ್. Please do like, share and subscribe to our channel. Thanks for watching and we see you in the next video. Bye.